ಕೆಂಪೇಗೌಡರ ಕೋಟೆ ಕಂದಕ ಹಾಳು ಮಾಡುತ್ತೀರೇನೋ, ತೂ ನಿಮ್ಮನೆ ಹಾಳಾಗೋಗ ಎಂದು ಛೀಮಾರಿ ಹಾಕಿದ ಡಾಕ್ಟರ್ ಎಚ್. ಎಂ. ಕೃಷ್ಣಮೂರ್ತಿ ಇಂದು ಮಾಗಡಿ ಕೆಂಪೇಗೌಡರ ಕೋಟೆಯ ಬಳಿ ಮಾತನಾಡಿದ ಇವರು, ಮಾಗಡಿಯ ಕೋಟೆಯ ಕಂದಕದ ಬಳಿ ಸುರಿದಿದ್ದ ಕಸವನ್ನು ನೋಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಉಗಿದು ನಿಮಗೆ ಕಣ್ಣು ಕಾಣಲ್ವಾ? ಕೆಂಪೇಗೌಡರ ಕಂದಕವನ್ನು ನಾಶ ಮಾಡಿದರೆ ಮುಂದಿನ ತಲೆಮಾರಿಗೆ ಏನನ್ನ ತೋರಿಸುವಿರಿ ಎಂದು ಪ್ರಶ್ನೆ ಮಾಡಿದರು. ನಿಮಗೇನು ಅದು ಇದ್ರ ಅರಿವಿಲ್ವಾ? ನೀವು ಏನಕ್ಕೆ ಯಾತಕ್ಕೋಸ್ಕರ ಎಲ್ಲ ಕಣ್ಣು ಮುಚ್ಚಿ ಕೂತಿದ್ದೀರಾ? ಅಥವಾ ಎಲ್ಲ ಪೂರ್ತಿ ನಾಶನ ಆದಮೇಲೆ ನೀವು ಮಾಗಡಿಗೆ ಬಂದರೆ ಏನು ತೋರಿಸ್ತೀರಾ ಅಂತ ನನಗೆ ಗೊತ್ತಿಲ್ಲ. ಇನ್ನು ಸಾಕಷ್ಟಿದೆ ಮಾತಾಡೋದಷ್ಟೇ. ಇವತ್ತಿನ ಕೋಟೆ ವಿಚಾರವಾಗಿ ಇವತ್ತು ಬೆಳಿಗ್ಗೆ ನಾನು 11 ಗಂಟೆಗೆ DC ಆಫೀಸ್ ಅವ್ರು ಹೋಗೋದೆ. ಅವರು 11 ಗಂಟೆಗೆ ಬರ್ತಿದ್ರು, 12 ಗಂಟೆ ಆದರೂ ಬರಲಿಲ್ಲ. ಮತ್ತೆ ಕೇಳಿದಾಗ ಅವರು ಇನ್ನೂ ಲೇಟ್ ಆಗುತ್ತೆ ಅಂದರು. ಬೇರೆ ಕಾರ್ಯಕ್ರಮ ಇತ್ತು, ಅಲ್ಲಿಂದ ಬಂದೆ. ತಹಸೀಲ್ದಾರ್ ನೋಡಿದ್ರೆ ತಹಸೀಲ್ದಾರು ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂದರು. ಮತ್ತು ಪುರಸಭೆ ಅಧಿಕಾರಿ ಕೇಳಿದಾಗ ಅವರೂ ಇಲ್ಲ ಅಂತಂದರು. ಹಾಗಾಗಿ ನಾವೆಲ್ಲರನ್ನ ಒಂದು ಸಾರಿ ಭೇಟಿಯಾಗಿ ಅವರ ಮುಖಸ್ತುತಿಲಿ ಅವರು ಏನು ಹೇಳಿಕೆಯನ್ನು ಕೊಡ್ತಾರೆ ಅದನ್ನೂ ಸಹ ನಿಮ್ಮ ಮುಂದೆ ಇಡಬೇಕು ಅಂತ ನಾನು ಬಂದೆ. ಇವತ್ತು 3 ಜನನೂ ಸಿಕ್ಕಿಲ್ಲ ಅಧಿಕಾರಿಗಳು. ಹಾಗಾಗಿ ಮುಂದೊಂದು ದಿನ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಾವು ಮತ್ತು ನಮ್ಮ ಮಾಧ್ಯಮದ ಮುಂದೆ ಜನಗಳ ಮುಂದೆ ನಾನು ನಿಂತ್ಕೋತೀನಿ. ಆದರೆ ಒಂದು ಈ ಥರ ಹೊಡೆದಿರೋದೆಲ್ಲ ತಂದು ಇನ್ನು ಆಗ್ತಿರಲ್ಲ. ನಿಮ್ಮ ವಂಶ ಉದ್ಧಾರ ಆಯ್ತದೇನ್ರಿ? ಈ ಕಡೆ ಬರ ನೋಡ್ರಿ, ಒಂದೇ ರಾತ್ರಿಗೆ ಆ ಟೌನಲ್ಲಿ ಹೊಡೆದಂಥ ಬಿಲ್ಡಿಂಗ್ಗಳ ಒಂದೇ ಸಾರಿ ತಂದು ಸುರಿದು ಹಿಂಗೆ ಮಾಡ್ತಿರಲ್ಲ. ನೀವೇನು ಮನುಷ್ಯತ್ವ? ಏನಾಗಿದೆ ನಿಮಗೆ? ಪುರಸಭೆಯಲ್ಲಿ 20 ರೂಪಾಯಿ 30 ರೂಪಾಯಿ ಆ ಕಿತ್ಕೊಂತಿನ್ನೋ ನಿಮಗೆ ಅದು ಒಂದೇ ದೊಡ್ಡದಾಗೋಯ್ತಾ? ನಮ್ಮ ಇತಿಹಾಸಕ್ಕಿಂತ ನಿಮ್ಗೆ ಅದೇ ದೊಡ್ಡದಾಗೋಯ್ತಾ? ಬೇರೆ ಇನ್ಯಾವುದೂ ಇಲ್ವಾ? ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ಮಾಡಿದ್ದಾರೆ ಅವರಿಗೆ ಬೆಳ್ಳಿ ತೋರಿಸೇ ಮಾತಾಡೋ ಕಾಲ ದೂರ ಇಲ್ಲ. ಏನೋ ಮಾಡ್ತೀವಿ ನೋಡೋಣ ಯಾರು ಏನು ಮಾಡ್ತಾರೆ. ಹೇಳಿದ್ನಲ್ಲ, ಧರ್ಮ ಒಂದೇ ಉಳಿಯೋದು. ಇವತ್ತು ಕೋಟೆ ಯಾರ್ಯಾರು ಮಾಡಿದ್ದಾರೆ ಮುಂದೊಂದು ದಿನ ಅವರೆಲ್ಲ ಧೂಳಾಗ್ತಾ ಇದ್ದೀನಿ, ಸರ್ವನಾಶ ಅದೇ ಆಯ್ತಾರೆ. ಅದರೊಳಗೆ ಯಾವ ಡೌಟು ಬೇಡ. ನನ್ನ ಜೀವನದಲ್ಲಿ ಎಲ್ಲ ಕಷ್ಟ ಸುಖಗಳನ್ನು, ಮೋಸ ಮಾಡ್ದನ್ನ, ವಂಚನೆ ಮಾಡ್ದನ್ನ, ದ್ರೋಹಿಗಳನ್ನು ನಾನು ಅಂತ ಮೆರೆದವನ್ನೆಲ್ಲರೂ ನೋಡ್ಕೊಂಬಂದಿದ್ದೀನಿ. ಇವತ್ತು ಈ ಕೋಟೆ ಏನು ನಾಶನ ಮಾಡಿಕೊಂಡಿರೋ ಅವ್ರ ವಂಶ ಹಾಳಾಗಲಿ ಅಂಥೇಳಿ ನಿಮ್ಮ ಮುಂದೆ ನಾನು ಧೂಳಿದ್ದೀನಿ. ಅವ್ರ ಮನೆ ಹಾಳಾಗ್ತದೆ. ಇನ್ನು ಮುಂದೆ ಧರ್ಮವಾಗಿದ್ದರೆ ಮಾಗಡಿ ಜನತೆ ಈ ಮಣ್ಣಲ್ಲಿ ಹುಟ್ಟಿ ಏನಾದ್ರು ಋಣ ತೀರಿಸ್ಬೇಕು ಅಂದರೆ ಕೆಂಪೇಗೌಡರ ವಿಷಯ ಬಂದಾಗ, ಕೋಟೆ ವಿಷಯ ಬಂದಾಗ ಎಲ್ಲರೂ ಬಂದು ಸಹಕರಿಸಿ. ಇದನ್ನು ಮುಗಿದ್ರೆ ಇನ್ಯಾವುದು ನಿಮ್ಮ ಇತಿಹಾಸಕ್ಕೆ ಮಕ್ಕಳಿಗಾಗಲಿ ಮರಿಗಳಿಗಾಗಲಿ ಯಾರಿಗೂ ಏನೂ ತೋರಿಸುವಂತೆ ನಿಮ್ಮ ಸವಲತ್ತುಗಳಿಲ್ಲ. ಇದು ನಾವು ತಂದು ಸುರಿತೀರಿ, ಏನು ತಿಳ್ಕೊಂಡ್ಬಿಟ್ಟಿದ್ದೀರಿ? ಇದು ಏನು ಸರಿಯಾಗಿ ಸರ್ ಮಾಡೋದ್ರೊಳಗೆಲ್ಲ ಮುಗಿಸೇ ಬಿಡ್ಬೇಕು ಅಂತನಾ ಹೇಳ್ತೀನಿ. ನಿಮ್ಮ ಈ ತಲೆಯಲ್ಲಿ ಇದನ್ನು ಮುಗ್ಸಕ್ಕೆ ನಿಮ್ಮ ಮನೆ ಬರ್ದಿಲ್ಲ, ಬರೆಯಕ್ಕೆ ಬಿಡೋದು ಇಲ್ಲ. ಅದಕ್ಕೆ ನಾನು ಹೋರಾಟ ಇದೆ, ನಾನು ಸಿದ್ಧನಾಗಿದ್ದೀನಿ. ನಿಮ್ಗೆ ಎಷ್ಟು ತೋಳ್ಬಲ, ಹಣಬಲ, ಅಧಿಕಾರದ ಬಲ ನೀವು ಏನಾರ ಇಟ್ಕೊಳ್ಳಿ, ಅದನ್ನು ಜಯಿಸೋಕ್ಕೆ ಶಕ್ತಿ ಭಗವಂತ ಶಕ್ತಿ ಕೊಟ್ಟವನೇ. ಕಾಲಭೈರವ ಶಕ್ತಿ, ನನ್ನ ಶಕ್ತಿ ಒಂದೇ ಸಾಕು. ನಾನು ಜಯಿಸ್ಕೊಂಬರ್ತೀನಿ, ಕೋಟೆನ ಉಳಿಸ್ತೀನಿ ಅಷ್ಟೇ.